ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋವಿಂದರಾಜ್. ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡ್ತಿರೋದಕ್ಕೆ ತಮಗೆಲ್ಲರಿಗೂ ವಂದನೆಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ತಮಗೆ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತಿಳಿಸಲಿಕ್ಕೆ ಇವತ್ತು ಒಂದು ವಿಡಿಯೋನ ಮಾಡ್ತಿದ್ದೀನಿ. ಇತ್ತೀಚೆಗಷ್ಟೇ ಈ ಭವಿಷ್ಯ ನಿಧಿ ಯೋಜನೆ ಏನಿದೆ ಅದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಸರ್ಕಾರ ತಗೊಂಡು ಬಂತು. ಈ ಯಾಕೆ ಈ ಬದಲಾವಣೆಗಳಾಯಿತು ಅಂದರೆ ಸ್ನೇಹಿತರೆ, ತಮಗೆ ಗೊತ್ತಿದ್ದಂಗೆ 2025ರಲ್ಲಿ ನಮ್ಮಲ್ಲಿ ಇದ್ದಂತಹ 29 ಕಾರ್ಮಿಕ ಕಾನೂನುಗಳನ್ನು ಒಂದು 4 ಸಂಹಿತೆಗಳಾಗಿ ಅಂದರೆ ಕೋಡ್ಗಳಾಗಿ ಪರಿವರ್ತಿಸಿ 4 ಸಂಹಿತೆಗಳನ್ನು ಜಾರಿಗೆ ತಂದಾಯಿತು. ಈ ನಮ್ಮಲ್ಲಿ ಹಿಂದೆ ಇದ್ದಂತಹ ಈ ಭವಿಷ್ಯ ನಿಧಿ ಕಾಯ್ದೆ ಈ ಸಾಮಾಜಿಕ ಸುರಕ್ಷಾ ಸಂಹಿತೆ ಅನ್ನೋ ಕಾಯ್ದೆ ಒಳಗಡೆ ಬಂತು. ಅದರಲ್ಲಿ ಇರ್ತಕ್ಕಂಥ ತಮ್ಮ ಭವಿಷ್ಯ ನಿಧಿ ಯೋಜನೆ ಹಳೆ ಸ್ಕೀಮ್ ಏನಿತ್ತು ಅದನ್ನು ಕೂಡ ಸಾಮಾಜಿಕ ಸುರಕ್ಷಾ ಸಂಹಿತೆಯಲ್ಲಿ ತಗೊಂಡು ಬರಬೇಕಾಯಿತು. ಹಾಗಾಗಿ ಇತ್ತೀಚೆಗಷ್ಟೇ ಸರ್ಕಾರ ಒಂದು ಹೊಸ EPF ಸ್ಕೀಮ್ 2026 ಅಂದರೆ ಭವಿಷ್ಯ ನಿಧಿ ಯೋಜನೆ 2026ರನ್ನ ಜಾರಿಗೆ ತಗೊಂಡು ಬಂತು. ಅದರಲ್ಲಿ ಈ ಭವಿಷ್ಯ ನಿಧಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ. ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ, ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ತಾವು ಕಟ್ಟಿದಂತಹ ಭವಿಷ್ಯ ನಿಧಿ ವಂತಿಗೆ ಏನಿದೆ, ತಮ್ಮ ಮಾಲೀಕರು ಕಟ್ಟಿದಂತಹ ಭವಿಷ್ಯ ನಿಧಿ ವಂತಿಗೆ ಏನಿದೆ, ಅದನ್ನ ಆ ಮೊತ್ತವನ್ನ ತಾವು ಯಾವ ಸಮಯದಲ್ಲಿ ತೆಗೆದುಕೊಳ್ಬಹುದು ಅಂದ್ರೆ, ತಾವು ಕೆಲಸ ಬಿಟ್ಟ ನಂತರ ತಮಗೆ ಪೂರ್ತಿ ಹಣ ಬರುತ್ತೋ ಅಥವಾ ಏನಾದರೂ ತಮಗೆ ಕಾಯುವ ಸಮಯ ಅಂದ್ರೆ ವೇಟಿಂಗ್ ಪೀರಿಯಡ್ ಏನಾದರೂ ಇದೆಯೋ, ಯಾವ ಕಾರಣಗಳಿಗೆ ವೇಟಿಂಗ್ ಪೀರಿಯಡ್ ಇದೆ, ಯಾವ ಕಾರಣಗಳಿಗೆ ವೇಟಿಂಗ್ ಪೀರಿಯಡ್ ಅಥವಾ ಕಾಯುವ ಸಮಯ ಇಲ್ಲ ಅನ್ನೋದನ್ನ ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದು 5 ಕಾರಣಗಳಿವೆ. 5 ಕಾರಣಗಳಿಗಾಗಿ ತಾವು ಕೆಲಸವನ್ನ ಬಿಟ್ಟರೆ ಯಾವುದೇ ಸಮಯ ಕಾಯುವ ಸಮಯ ಇರೋದಿಲ್ಲ. ತಾವು ಇಮಿಡಿಯೇಟ್ ಆಗಿ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣವೇ ಯಾವುದೇ ಕಾಯುವ ಸಮಯ ಇಲ್ಲದೆ ತಾವು ತಮ್ಮ ಭವಿಷ್ಯ ನಿಧಿಯನ್ನ ತೆಗೆದುಕೊಳ್ಳಲಿಕ್ಕೆ ಅಂದ್ರೆ ಪ್ರಾವಿಡೆಂಟ್ ಫಂಡ್‌ನ ವಿತ್‌ಡ್ರಾ ಮಾಡಲಿಕ್ಕೆ ತಾವು ಅಪ್ಲಿಕೇಶನ್‌ನ ಆನ್‌ಲೈನ್‌ನಲ್ಲಿ ಹಾಕ್ಕೊಳ್ಬೋದು. ಆ 5 ಕಾರಣಗಳು ಯಾವ್ದ್ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ತಮಗೆ 55 ವರ್ಷ ತುಂಬಿ ನಂತರ ತಾವು ನಿವೃತ್ತಿಯನ್ನು ಹೊಂದಿದ್ರೆ. ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, ತಮಗೆ ಯಾವುದೇ ಕಾರಣಗಳಿಗಾಗಿ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದಾಗಿ ಸಂಪೂರ್ಣವಾಗಿ ಕೆಲಸ ಮಾಡಲು ತಮಗೆ ಆಗದೇ ಇದ್ದಾಗ, ಅಶಕ್ತರಾದಲ್ಲಿ. ಇದು ಎರಡನೇ ಕಾರಣ. ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ, ಕೆಲವು ನೌಕರರು ಬೇರೆ ದೇಶಗಳಿಗೆ ಶಾಶ್ವತವಾಗಿ ವಲಸೆ ಹೋಗಿ ಅಲ್ಲಿ ತಂಗಿದ್ದಲ್ಲಿ ಅಥವಾ ಉದ್ಯೋಗಕ್ಕಾಗಿ ಹೋಗಿದ್ದಲ್ಲಿ ಆವಾಗಲೂ ಕೂಡ ತಾವು ಯಾವುದೇ ಕಾಯುವ ಸಮಯ ಇರುವುದಿಲ್ಲ. ನಾಲ್ಕನೇ ರೀಸನ್ ಏನಪ್ಪಾ ಅಂದ್ರೆ, ತಮ್ಮ ಕಂಪನಿಯಲ್ಲಿ ಕೆಲಸ ಇಲ್ಲದೆ ಇದ್ದಾಗ ಅವರು ಈ ಒಂದು ರಿಟ್ರೆಂಚ್ಮೆಂಟ್ ಅಂತ ಒಂದು ಪ್ರಾಸೆಸ್ ಅನ್ನ ಮಾಡ್ತಾರೆ. ತಮಗೆ ಕೆಲಸದಿಂದ ತೆಗೆದುಹಾಕುವಂತಹ ಒಂದು ಸಮಯ ಬರುತ್ತೆ. ಅಂತ ಸಮಯದಲ್ಲಿ ಕೂಡ ತಾವು ಯಾವುದೇ ಕಾಯುವ ಸಮಯ ಇಲ್ಲ. ಮತ್ತು ಫೈನಲ್ ಅಂದ್ರೆ ಐದನೇ ರೀಸನ್ ಏನಪ್ಪಾ ಅಂತಂದ್ರೆ, ಕೆಲವೊಂದು ಕಂಪನಿಗಳು ಒಂದು ಈ ಸ್ವಯಂ ನಿವೃತ್ತಿ ಯೋಜನೆಯನ್ನ ಜಾರಿಗೆ ತರ್ತವೆ. ಆ ಸ್ವಯಂ ನಿವೃತ್ತಿ ಯೋಜನೆಯಲ್ಲಿ ತಾವು ಪಾಲ್ಗೊಂಡು ಅದರ ಮುಖಾಂತರ ತಾವು ನಿವೃತ್ತಿಗೊಂಡಾಗ ತಾವು ಭವಿಷ್ಯ ನಿಧಿ ಹಣವನ್ನ ಪೂರ್ತಿಯಾಗಿ ತೆಗೆದುಕೊಳ್ಳೋದಕ್ಕೆ ಯಾವುದೇ ಕಾಯುವ ಸಮಯವಿಲ್ಲ. ಈ 5 ಕಾರಣಗಳಿಗೆ ತಾವು ತಮಗೆ ಕೆಲಸ ಹೋದಲ್ಲಿ ಯಾವುದೇ ಕಾಯುವ ಸಮಯವಿಲ್ಲ. ತಮ್ಮ ಹಣ ಪೂರ್ತಿ ತಕ್ಷಣವೇ ತಾವು ಅಪ್ಲಿಕೇಶನ್ ಹಾಕಿ ತೆಗೆದುಕೊಳ್ಳಬಹುದು. ಇನ್ನು ಕೆಲವೊಂದು ಕಾರಣಗಳಿಗೆ ತಾವು ಕೆಲಸ ಬಿಟ್ರೆ 2 ತಿಂಗಳು ಮಿನಿಮಮ್ ಕಾಯಬೇಕಾಗ್ತದೆ. ಅಂದ್ರೆ ಕನಿಷ್ಠ 2 ತಿಂಗಳ ವೇಟಿಂಗ್ ಪೀರಿಯಡ್ ಇದೆ. ಆ ಒಂದು 4 ಕಾರಣಗಳು ಯಾವ್ದಾವ್ದಪ್ಪ ಅಂತಂದ್ರೆ, ಒಂದು ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಕೆಲವು ಸಮಯದಲ್ಲಿ ಕಂಪನಿ ಕ್ಲೋಸ್ ಆಗ್ಬಿಡತ್ತೆ. ಕಾರ್ಮಿಕರನ್ನ ಕೆಲವರನ್ನ ತೆಗಿಬೇಕಾಗತ್ತೆ. ಬಟ್ ಮತ್ತಷ್ಟು ಕಾರ್ಮಿಕರನ್ನ ಬೇರೆ ಅವ್ರದ್ದು ಇರ್ತಕ್ಕಂಥ ಒಂದು ಕಂಪನಿಗೆ ವರ್ಗಾವಣೆ ಮಾಡಿದಾಗ ಅಂತ ಸಮಯದಲ್ಲಿ ತಾವು 2 ತಿಂಗಳು ಕಾಯಬೇಕಾಗ್ತದೆ ತಮ್ಮ ಪೂರ್ತಿ PF ಹಣವನ್ನ ತೆಗೆದುಕೊಳ್ಳಿಕ್ಕೆ. ಇನ್ನು ಎರಡನೇ ರೀಸನ್ ಏನಪ್ಪಾ ಅಂತಂದ್ರೆ, ಮಾಲೀಕರು ತಮ್ಮ ಬೇರೆ ಕಂಪನಿಗೆ ವರ್ಗಾವಣೆ ಮಾಡಿದಾಗ ಆ ಕಂಪನಿ ಭವಿಷ್ಯ ನಿಧಿ ಕಾಯ್ದೆ ಅಂದ್ರೆ ಈಗ ಇರ್ತಕ್ಕಂಥ ಸಾಮಾಜಿಕ ಸುರಕ್ಷತಾ ಸಂಹಿತೆ ಅಂತ ಒಂದು ಕಾಯ್ದೆ ಏನಿದೆ ಅದರ ಪರಿಮಿತಿಯಲ್ಲಿ ಬರದೇ ಹೋದಾಗ ತಮಗೆ 2 ತಿಂಗಳು ಕಾಯಲೇಬೇಕಾಗತ್ತೆ. ಮೂರನೇ ರೀಸನ್ ಏನಪ್ಪಾ ಅಂತಂದ್ರೆ, ಈ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020 ಅಂದ್ರೆ ಕಾರ್ಮಿಕ ಬಾಂಧವ್ಯಗಳ ಸಂಹಿತೆ 2026ರ ಪ್ರಕಾರ ತಮ್ಮನ್ನು ಕೆಲಸದಿಂದ ತೆಗೆದುಹಾಕಿ ತಮಗೆ ಪರಿಹಾರ ಕೊಟ್ಟಲ್ಲಿ ಆ ರೀಸನ್‌ಗೂ ಕೂಡ ತಾವು 2 ತಿಂಗಳು ಕಾಯಬೇಕಾಗ್ತದೆ. ನಾಲ್ಕನೇ ಕಾರಣ ಏನಪ್ಪಾ ಅಂತಂದ್ರೆ, ತಮಗೆ ಅಕಸ್ಮಾತ್ ಯಾವುದೋ ಒಬ್ಬ ಎಂಪ್ಲಾಯಿಗೆ ಕುಷ್ಠರೋಗ ಅಥವಾ TB ಅಥವಾ ಕ್ಯಾನ್ಸರ್‌ಗೆ ತುತ್ತಾದಲ್ಲಿ ಅದನ್ನೂ ಕೂಡ ಸಂಪೂರ್ಣ ದೈಹಿಕ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ಪರಿಗಣಿಸಿ ಕೆಲಸ ಮಾಡಲು ಆಗಿದ್ದಾರೆ ಅಂತ ಪರಿಗಣಿಸಿ ತಾವು 2 ತಿಂಗಳ ನಂತರ
ತಾವು ಕೆಲ ತಮ್ಮ ಭವಿಷ್ಯ ನಿಧಿಯ ಮೊತ್ತವನ್ನು ತೆಗೆದುಕೊಳ್ಳಬಹುದಾಗಿರುತ್ತದೆ. ಇದಲ್ಲದೆ ಇನ್ನೊಂದು ಇದು ಈ 5 ಮತ್ತು 4 9 ಕಾರಣಗಳನ್ನು ನಾನು ಏನು ಹೇಳಿದೆ, ಈ 9 ಕಾರಣಗಳನ್ನು ಬಿಟ್ಟು ತಾವು ಯಾವುದೇ ಕಾರಣಕ್ಕೆ ಕೆಲಸ ಬಿಟ್ಟರೆ, ಅಂದರೆ ತಾವು ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತವಾಗಿ ಕೆಲಸ ಬಿಟ್ಟರೆ, ಈಗ ಇರೋ ರೂಲ್ಸ್ ಪ್ರಕಾರ ತಾವು ಕೆಲಸ ಬಿಟ್ಟ ದಿನಾಂಕದಿಂದ 12 ತಿಂಗಳವರೆಗೆ ತಮಗೆ ಪಿ ಎಫ್ ಹಣ ಬರೋದಿಲ್ಲ ಸ್ನೇಹಿತರೆ. ಅಂದರೆ ನಾನು ಏನು ಹೇಳಿದೆ, 5 ಪ್ಲಸ್ ಮತ್ತೆ 4 9 ರೀಸನ್ಗಳನ್ನು ಬಿಟ್ಟು, ಕಾರಣಗಳನ್ನು ಬಿಟ್ಟು ತಾವು ಬೇರೆ ಯಾವುದೇ ಕಾರಣಗಳಿಗೆ ಕೆಲಸ ಬಿಟ್ಟರೆ ತಮಗೆ ತಮ್ಮ ಪಿ ಎಫ್ ಹಣವನ್ನು, ಪೂರ್ತಿ ಹಣವನ್ನು ತೆಗೆದುಕೊಳ್ಬೇಕಾದ್ರೆ ತಾವು 12 ತಿಂಗಳ ಕಾಲ ಕಾಯುವ ಸಮಯ ಇರುತ್ತೆ ಸ್ನೇಹಿತರೆ. ಆದರೆ ಈ ಪೀರಿಯಡ್ ಅಲ್ಲಿ ತಮಗೇನಾದರೂ ಅಗತ್ಯ ಬಿದ್ದಾಗ ಕೆಲವೊಂದು ಪಾರ್ಷಿಯಲ್ ಅಮೌಂಟನ್ನು ತಗೊಳ್ಬೋದು. ಅಂದರೆ ಭಾಗಶಃ ಮೊತ್ತವನ್ನು ತಾವು ಹಿಂತೆಗೆದುಕೊಳ್ಳಕ್ಕೆ ಅರ್ಜಿ ಹಾಕ್ಬೋದು. ಆದರೆ ಪೂರ್ತಿ ಹಣ ತಮಗೆ ಬರಬೇಕಾದ್ರೆ ತಾವು 12 ತಿಂಗಳು ವೆಯ್ಟಿಂಗ್ ಪೀರಿಯಡ್ನ ಕಂಪ್ಲೀಟ್ ಮಾಡಲೇಬೇಕು. ಆದರೆ ಒಂದು ಇದರಲ್ಲಿ ಏನಪ್ಪಾ ಅಂತಂದರೆ, ಈ ಮಹಿಳಾ ಕಾರ್ಮಿಕರು ತಮ್ಮ ಮದುವೆಯ ಕಾರಣಕ್ಕೆ ಕೆಲಸ ಬಿಟ್ಟರೆ ಈ 12 ತಿಂಗಳ ನಿಯಮ ಅವ್ರಿಗೆ ಮಾತ್ರ ಅನ್ವಯ ಆಗೋದಿಲ್ಲ. ಸೊ ಈ ಸಮಯಗಳಲ್ಲಿ ಈ ಕಾರಣಗಳಿಗೋಸ್ಕರ ತಾವು ತಮ್ಮ ಹಣವನ್ನು ಪೂರ್ತಿ ತಗೊಳ್ಬೋದು ಅಥವಾ ಭಾಗಶಃ ತಗೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ತಾವು ತಮ್ಮ ಪಿ ಎಫ್ ನಲ್ಲಿರ್ತಕ್ಕಂಥ ಮೊತ್ತವನ್ನು ಭಾಗಶಃ, ಅಂದರೆ ಪಾರ್ಷಿಯಲ್ ವಿತ್ಡ್ರಾಲ್ ಹೆಂಗೆ ಮಾಡೋದು, ಯಾವ್ಯಾವ ಕಾರಣಗಳಿಗೆ ತಮಗೆ ಪಾರ್ಷಿಯಲ್ ವಿತ್ಡ್ರಾಲ್ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾನು ತಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ತಮಗೆ ಬರ್ತಾ ಇರ್ತಕ್ಕಂಥ ಪ್ರಾವಿಡೆಂಟ್ ಫಂಡ್ ತಮ್ಮದು 12% ಕಾಂಟ್ರಿಬ್ಯೂಷನ್, ತಮ್ಮ ಮಾಲೀಕರದು 12% ಕಾಂಟ್ರಿಬ್ಯೂಷನ್, ಒಟ್ಟು 24% ತಮ್ಮ ಬೇಸಿಕ್ ಅಂಡ್ ಡಿ, ಅಂದ್ರೆ ವೇಜಸ್ ಅಂತ ಏನಿದೆ, ಇನ್ಕ್ಲೂಷನ್ ಅಂತ ಕರಿತೀವಿ ನಾವು, ಅಂದ್ರೆ 50% ನಿಮ್ಮ ವೇತನದ 50 ಭಾಗ ಪಿ ಎಫ್ ಮೊತ್ತಕ್ಕೆ ಹೋಗ್ತಾ ಇರ್ತದೆ. ಈಗಿರ್ತಕ್ಕಂಥ ರೂಲ್ಸ್ ಪ್ರಕಾರ ತಮಗೆ 15,000ಕ್ಕಿಂತ ಜಾಸ್ತಿ ಇದ್ರೆ ತಮ್ಮ ಪಿ ಎಫ್ ಮೊತ್ತವನ್ನು 15,000ಕ್ಕೆ ಲಿಮಿಟ್ ಮಾಡ್ಬೋದು ಅಂತ ಪ್ರಾವಿಷನ್ಸ್ ಇದೆ. ತಮ್ಮದು 12%, ಎಂಪ್ಲಾಯರ್ದು 12%, ಒಟ್ಟಿಗೆ ಸೇರಿ 24%, ತಮ್ಮ ವೇತನದ 24% ಪಿ ಎಫ್ಗೆ ಹೋಗ್ತಾ ಇರ್ತದೆ. ಆದರೆ ಮಾಲೀಕರು ಕಟ್ಟತಕ್ಕಂಥ 12% ಅಲ್ಲಿ ಏನಾಗ್ತದೆ, ತಮ್ಮದು 8.33% ಪಿಂಚಣಿಕಾ ಖಾತೆಗೆ ಹೋಗ್ತದೆ. ಆ ಪಿಂಚಣಿಗೆ ಖಾತೆಗೆ ಹೋದಂತಹ ಮೊತ್ತ ತಮಗೆ ವಾಪಸ್ ಬರ್ತದೋ ಇಲ್ವೋ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಅದರದ ಕಾರಣಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ತಾವು ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋ ತಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ತಮಗೆ ಈ ವಿಡಿಯೋ ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋನ ಕಳಿಸ್ಕೊಡಿ. ಈ ಚಾನೆಲ್ನನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ನಾನು ಬರ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು. ಸಿ ಯು ಫ್ರೆಂಡ್ಸ್.